ನವಲಗುಂದದ ಪ್ರತಿಷ್ಠಿತ ಮಠದಲ್ಲಿ ಉತ್ತರಾಧಿಕಾರಿ ವಿವಾದ. ಪಂಚಗ್ರಹ ಹಿರೇಮಠದಲ್ಲಿ ಭುಗಿಲೆದ್ದ ಉತ್ತರಾಧಿಕಾರಿ ವಿವಾದ. ಇದು ಆಕ್ಚುಯಲ್ ಆಗಿ ನವಲಗುಂದದ ಪ್ರತಿಷ್ಠಿತ ಮಠದಲ್ಲಿ ಈಗ ಉತ್ತರಾಧಿಕಾರಿ ವಿಚಾರ ವಿವಾದಕ್ಕೊಳಗಾಗಿದೆ. ಪಂಚಗ್ರಹ ಹಿರೇಮಠದಲ್ಲಿ ಭುಗಿಲೆದ್ದಿದೆ ಉತ್ತರಾಧಿಕಾರಿ ವಿಚಾರ. ಸಂಬಂಧಿಯನ್ನೇ ಉತ್ತರಾಧಿಕಾರಿ ಮಾಡ್ತಾ ಇದ್ದಾರೆ ಪೀಠಾಧಿಪತಿಗಳು. ಈಗಿನ ಪೀಠಾಧಿಪತಿಗಳು ತಮ್ಮ ಸಂಬಂಧಿಯನ್ನೇ ಉತ್ತರಾಧಿಕಾರಿಯಾಗಿ ಮಾಡ್ತಾ ಇದ್ದಾರೆ. ಪೀಠಾಧಿಪತಿ ಸಿದ್ದೇಶ್ವರ ಶ್ರೀಗಳ ನಡೆಗೆ ಭಕ್ತರು ಭಾರಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶ್ರೀಗಳಿಂದ ವೀರಬಸವ ದೇವರು ಉತ್ತರಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಭಕ್ತರ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದವು ಅಂತ ಪೀಠಾಧಿಪತಿ ಈಗ ಹೇಳ್ತಾ ಇದ್ದಾರೆ. ಪಂಚಗ್ರಹ ಹಿರೇಮಠದ ಪೀಠಾಧಿಪತಿ ಸಿದ್ದೇಶ್ವರ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಶ್ರೀಗಳ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ತಮ್ಮ ಸಂಬಂಧಿಯನ್ನೇ ಉತ್ತರಾಧಿಕಾರಿಯಾಗಿ ಈ ಪೀಠಕ್ಕೆ ನೇಮಕ ಮಾಡಬಾರ್ದು ಅನ್ನೋ ಆಕ್ರೋಶ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನವಲಗುಂದ ಪಂಚಗ್ರಹ ಹಿರೇಮಠದ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನವಲಗುಂದ ಪಂಚಗ್ರಹ ಹಿರೇಮಠದ ಮರಿ ಘೋಷಣೆ ಮಾಡುವ ಕುರಿತಾಗಿ ವಿಷಯ. ನವಲಗುಂದ ನಗರದ ಹಾಗೂ ಹಳ್ಳಿ ಎಲ್ಲ ಸುತ್ತಮುತ್ತಲಿನ 200-300ಕ್ಕಿಂತ ಹೆಚ್ಚು ಹಿರಿಯರು ಹಾಗೂ ಯುವಕರು ಕೂಡಿ ಇವತ್ತಿನ ಇದ್ದಂಥ ಶ್ರೀ ಪಂಚಗ್ರಹ ಹಿರೇಮಠದ ಸಿದ್ದೇಶ್ವರ ಶಿವಾಚಾರ್ಯ ಅಪ್ಪಗಳು ತಮ್ಮದೇ ಆದ ಅಣ್ಣನ ಮಗನ ಮರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಹಿಂದೆ 3-4 ಸಾರಿ ಮೀಟಿಂಗ್ ಕೂಡಿದಾಗ ಸಹಿತ ಎಲ್ಲ ತಾಲೂಕಿನ ಹಿರಿಯರು, ನವಲಗುಂದ ಗ್ರಾಮದ ಹಿರಿಯರು, ಯುವಕರು ಎಲ್ಲರೂ ಕೂಡಿ ನಿಜವಾಗ್ಲೂ ಆ ಮರಿ ನಮಗೆ ಬೇಡ, ವಂಶ ಪರಂಪರೆ ಬೇಡ, ಈ ಮಠಕ್ಕೆ ಮುಂದಿನ ಪೀಠಾಧಿಪತಿ ಆಗುವಂಥವ ಒಳ್ಳೆಯ ವಿದ್ಯಾವಂತ, ಮಾಸ್ಟರ್ ಡಿಗ್ರಿ ಎಜುಕೇಟೆಡ್ ಆದಂಥವ ಇರಬೇಕು, ಅವ ಸ್ನಾತಕೋತ್ತರ ಪದವಿ ಜೊತೆಗೆ ವೇದ ವಾಕ್ಯ ಉಪನಿಷತ್ತು ಕಲ್ತಂತವ್ ಇರಬೇಕು, ಅಂಥ ಮರಿ ತೊಂಬಂದು ನೀವು ಮರಿ ಮಾಡಿರಿ, ವಂಶ ಪರಂಪರೆ ಮಾಡಿರಬೇಡ್ರಿ ಅಂತಂದು ನಾವು ಹೇಳಿದರೂ ಕೂಡ ವಂಶ ಪರಂಪರೆ ಮಾಡುವಂಥ ಕೆಲಸವನ್ನು ಸಿದ್ದೇಶ್ವರ ಶಿವಾಚಾರ್ಯರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಹಿರಿಯರು, ಯುವಕರು, ತಾಲೂಕು ನವಲಗುಂದದ ಸಮಸ್ತ ಪಟ್ಟಣದ ಹಿರಿಯರು, ಗುರು ಹಿರಿಯರು ಕೇವಲ ಬೆರಳಷ್ಟು ಹಿರಿಯರನ್ನ ಕರ್ಕೊಂಡು ಅವರು ಆ ಮರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದಕ್ಕೆ ಸಂಪೂರ್ಣವಾಗಿ ನವಲಗುಂದ ತಾಲೂಕಿನ ಹಾಗೂ ನವಲಗುಂದ ನಗರದ ಹಿರಿಯರದಾಗಲಿ ಯುವಕರದಾಗಲಿ ವಿರೋಧ ಐತೆ. ಒಳ್ಳೆ ಮರಿ ತರ್ಬೇಕು, ಒಳ್ಳೆ ಮರಿ ತಂದು ಪಂಚಗ್ರಹ ಹಿರಿಯ ಮಠಕ್ಕೆ ಉತ್ತಮವಾದ ಮರಿ ಮಾಡ್ಬೇಕು. ಒಂದು ವೇಳೆ ಅವ್ರ ಅಣ್ಣನ ಮಗನ ಮರಿ ಮಾಡ್ತೀನಿ ಅನ್ನೋದ ಕಾರ್ಯವಾದ್ರೆ ನವಲಗುಂದೊಳಗೆ ಏನಾದರೂ ಅನಾವಶ್ಯಕವಾಗಿ ಕೃತ್ಯಗಳು ನಡೆದು ಅಂದ್ರೆ ಅದಕ್ಕೆ ಹಜಾರ ಕಾರಣ. ಇಷ್ಟೆಲ್ಲ ಹಿರಿಯರು ಹೇಳಿ ಕೇಳಿ ಕೂಡ ಅವ್ರು ಮಾಡ್ತಾರ ಅಂದ್ರೆ ಮುಂದೆ ಏನಾರ ಆಗೋದು ಅನಾವಶ್ಯಕ ಘಟನೆಗಳಾದ್ರೆ ಅವರೇ ಜವಾಬ್ದಾರಿ ಅದಕ್ಕೆ. ಮತ್ತು ಅವರ ಆರೋಪ ಸುಳ್ಳು ಕರೆವು ನಮ್ಗೆ ಹೇಳ್ಬೇಕ್ರಿ ಅಂತಂದ್ವಿ. ಅವರು ಊರಿನ ಸಮಸ್ತ ಜನಕ್ಕೆ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟರೆ ಆ ಕಾಗದ ಪತ್ರಗಳನ್ನು ನನ್ನ ಕಡೆ ಅದಾವೆ. ಇಲ್ಲ ಮಠದ ಆಸ್ತಿ ಬೇರೆದವ್ರಿಗೆ ಬರ್ದಾರ, ಮಠದ ಹೆಸರಲ್ಲಿ ಇಲ್ಲ ಅನ್ನುವಂಥ ಆರೋಪ ಮಾಡಿದ್ರೆ ಅದಕ್ಕೆ ನಾವೆಲ್ಲ ದಾಖಲಾತಿಗಳದಾವೆ ಸರ್. ಎಲ್ಲ ಆಸ್ತಿನೂ ಅವ್ರ ಪಟ್ಟಕ್ಕೆ ಆಗ್ಬೇಕಾದ್ರೆ 119 ಎಕರೆ ಹೊಲ ಇತ್ತು ಸರ್. ಅದರೊಳಗೆ 40 ಎಕರೆ ಜಮೀನನ್ನು ಶಂಕರ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೆ ಸರ್. ಆಮೇಲೆ ಇನ್ನೊಂದು ಗೋವಿಂಜಿ ಒಳಗೆ ಫ್ಯಾಕ್ಟ್ರಿ ಅಂತ ಮಾಡಾಕತ್ತಿದ್ರು. ಊರಿನ ಎಲ್ಲ ಹಿರಿಯರು, ಅಜ್ಜರು ಏನು ಸ್ವಯಂವಾಗಿ ಮಾರಿಲ್ಲ, ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ಇದೊಂದು 24 ಎಕರೆ 24 ಗುಂಟೆಯನ್ನು ಈ ಜಾಗವನ್ನು ಕೊಟ್ಟರೆ ಈ ಜಾಗ ಒಳಗೆ ಒಂದು 100 ಜನಕ್ಕೆ ಉದ್ಯೋಗ ಸಿಗ್ತೈತಿ ಗುರುಗಳು, ಇದನ್ನೇನಾರ ಮಾಡಿ ನೀವು ಅದನ್ನ ಜಮೀನು ಕೊಡಬೇಕು ಅಂತ ಒತ್ತಾಯ ಮಾಡಿದ ಮೇಲೆ ಅವ್ರು ಕೊಟ್ಟಾರ ಸರ್. ಆ ಕೊಟ್ಟಂಥ ದುಡ್ಡನ್ನು ಅವತ್ತಿನ ಸಂದರ್ಭಕ್ಕೆ 9,25,000 ರೂಪಾಯಿ ಕೊಟ್ಟಾರ ಸರ್ ರೇಣುಕಾ ಗೋವಿಂದ ಸಂಸ್ಕರಣೆ ಕೇಂದ್ರದವರು. ಆ 9,25,000 ರೂಪಾಯಿನ ಎಫ್ ಡಿ ಇಟ್ಟಿದ್ದಾರೆ ಸರ್. ಅವತ್ತಿಂದ ಎಫ್ ಡಿ ಇಟ್ಟು ಇವತ್ತಿನವರೆಗೂ ಎಫ್ ಡಿ ಐತಿ. ಮಠದ ಖರ್ಚಿಗಾಗಿ ಅದರಂತ ಬಂದಂಥ ಬಡ್ಡಿ ಹಣವನ್ನು ಮಾತ್ರ ಖರ್ಚು ಮಾಡ್ಯಾರ ಸರ್. ಆಮೇಲೆ ಇಲ್ಲಿ ಕಾಲೇಜ್ ಹತ್ರ ಇರ್ತಕ್ಕಂಥ 3 ಎಕರೆ 15 ಗುಂಟೆ ಜಾಗೆಯನ್ನು ಅಷ್ಟು ಎಣ್ಣೆ ಪ್ಲಾಟ್ ಮಾಡಿ ಮಾರ್ಯಾರ ಅಂಥೇಳಿ ಆರೋಪ ಮಾಡಿದ್ದಾರೆ ಸರ್. ಮಾಡಲಿ ಅವ್ರಿಗೆ ಗೊತ್ತಾಯ್ತೋ ಇಲ್ಲ 3 ಎಕರೆ 15 ಗುಂಟೆ ಅದನ್ನು ಮಾಡ್ಬೇಕಂತಂದ್ರೆ ಎಲ್ಲರಿಗೂ ದಾಖಲಾತಿಗಳು ಸಿಗ್ತಾವೆ ಸರ್. ಆ 3 ಎಕರೆ 15 ಗುಂಟೆದ ಮೇಲೆ KSRTC ಅವರು ಡಿಪೋ ಮಾಡ್ಬೇಕನ್ನೋ ಯಾವ ಕುತಂತ್ರದಿಂದ ಹೆಸರು ಸೇರಿತ್ತೋ ಗೊತ್ತಿಲ್ಲ. ಆ 3 ಎಕರೆ 15 ಗುಂಟೆನ KSRTC ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಸರ್. ಆ ರಿಜಿಸ್ಟರ್ ಆಗಿದ್ದನ್ನು ಅವರು ಗುರುಗಳು ಹಿರಿಯರು ಕೂಡ್ಕೊಂಡು DC ಅವರು ಹೋಗಿ ಮನವಿ ಮಾಡ್ಕೊಂಡು ಹಿಂಗಾಗೈತೆ ನಾವು ಕೊಟ್ಟಿಲ್ಲ ಯಾಕಾಗೈತೆ ಅಂತೇಳಿ ಅದನ್ನು ಉಳಿಸ್ಕೋಬೇಕು, ಇದನ್ನು ಮಠಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಎಣ್ಣೆ ಮಾಡಿಸ್ತಾರೆ ಸರ್. ಎಣ್ಣೆ ಮಾಡಿಸಿದ ನಂತರ ಅದರೊಳಗೆ ಒಂದು 7-8 ಗುಂಟೆ ಆಸ್ತಿಯನ್ನು ಮಾರ್ಯಾರ ಸರ್. ಆವಾಗಿನ ಮಟ್ಟಿನಾಗ ತಕರಾರು ನಡೆದಾಗ ಒಟ್ಟು ಅವ್ರು ಮಾರಿದ ಅದ್ರಾಗ 16 ಗುಂಟೆ ಮಾರ್ಯಾರ ಸರ್.
16 ಗುಂಟೆ ಮಾರಿದ್ರೆ ಫಸ್ಟ್ ಪೂರ್ವೇನು ಒಂದು 10 ಗುಂಟೆ ಮಾರಿದ್ರೆ ಸರ್ ಬರ್ತಕ್ಕಂಥ ದುಡ್ಡನ್ನು ಅದನ್ನು ಎಫ್ ಡಿ ಇಟ್ಟಿದ್ದಾರೆ, ನಮ್ಮ ದೈವದ ಮುಂದೆ ರಸೀಟಿ ಕೊಟ್ಟಿದ್ದಾರೆ ಸರ್. ಈಗ ಅಜ್ಜಾರು ಮದುವೆ ಆಗಿರೋದು ಫೋಟೋ ಮತ್ತು ಲೆಟರು ಎಲ್ಲ ರಿಲೀಸ್ ಮಾಡಿದಾರೆ ಅವ್ರ ಆರೋಪ ಏನಂತಂದ್ರೆ ಇಂಟೇಷನ್ ಮೇಲೆ ಇವರು ಆಸ್ತಿಗಳನ್ನು ಮಾರ್ಯಾರ ಅಂತೇಳಿ ಸರ್ ಈಗ ಎಲ್ಲ ಪತ್ರಗಳು ಇದರಲ್ಲಿ ಅದಾವೆ ಸರ್. ನಾವು ಯಾರು ಸೃಷ್ಟಿ ಮಾಡಕ್ಕೆ ಬರೋಲ್ಲ, ಯಾರದೇ ಯಾರ ಹೆಸರಿಗೂ ಅವ್ರು ವರ್ಗಾವಣೆ ಮಾಡಿಲ್ಲ. ಮಠದ ಆಸ್ತಿ ಒಳಗೆ ಮಠದ ಹೆಸರಲ್ಲೇ ಇಲ್ಲಿ ಅದಾವ ಅನ್ನೋದಕ್ಕೆ ದಾಖಲಾತಿಗಳು ಸರ್. ಯಾಕಷ್ಟು ಅಜ್ಜರ ಮೇಲೆ ಇದೆ ಅಂತ ಇವಾಗ ಸರ್ ಇದು ಯಾಕಂದ್ರೆ ಆ ಥರ ಭಕ್ತರಿಗೆ ಅವರು ಭಕ್ತರೇ, ಯಾಕೆ ಆ ಥರ ಅವ್ರ ಮನಸ್ಸು ಇದು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಏನೋ ಅವ್ರ ವೈಯಕ್ತಿಕ ಅವ್ರ ಕೆಲಸಗಳು ಆಗಿರೋಕ್ಕಿಲ್ಲ. ಒಂದು ಸಂಸ್ಥೆ ಐತಿ, ನಮಗೆ ಇದ್ರಾಗ ಹುದ್ದೆ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಅದೊಂದು ಏನೋ ಭಾವನೆ ಇಟ್ಕೊಂಡು ಮಾಡಿರ್ಬೋದು ಸರ್. ಮಠದ ಪರವಾಗಿ ಭಕ್ತರೆಲ್ಲ ನಮ್ಮ ಪರವಾಗಿ ಅದನ್ನು ನಿಮಗೆಲ್ಲ ಗೊತ್ತಾದ ವಿಷಯ ಐತಿ. ನಾವೇನು ನಿರ್ಣಯ ತೊಗೊಂಡಿದ್ದಕ್ಕೆ ಪಂಚಪೀಠಾಧೀಶ ಏನು ನಿರ್ಣಯ ತೊಗೊಂಡಾರ ಅದಕ್ಕೆಲ್ಲ ನಮ್ಮ ಸಮ್ಮತತೆ ತಿಳ್ಕೊಂಡು ಎಲ್ಲ ಸದ್ಭಕ್ತರು ನಮ್ಮ ಮಠದ ಶಿಷ್ಯ ಮಕ್ಕಳು ಎಲ್ಲರೂ ಸೇರಿಕೊಂಡು ಒಕ್ಕೂರದಿಂದ ಈಗ ಒಂದು ಮನವಿಯನ್ನು ಕೊಟ್ಟು ತಾವೆಲ್ಲ ನೋಡಿದ್ದೀರಿ. ಇವಾಗ 1987ರಾಗ ಒಂದಿಷ್ಟು ಲೆಟರು ಮತ್ತು ಒಂದಿಷ್ಟು ಫೋಟೋನು ರಿಲೀಸ್ ಮಾಡಿರ್ತಾರೆ ಅವರು. ಎಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಈ ಆಸ್ತಿಗೆ ಸಂಬಂಧಪಟ್ಟಂಗೆ ಏನಾದರೂ ಹುನ್ನಾರ ಔಟ್ಸಾಗಂತಾರ ಅವ್ರಿಗಿನ ಪಟ್ಟಬದ್ಧ ಅವ್ರಿಗೇನು ಅನಿಸೈತೆ ಅದು ಮಾಡಾಕತ್ತಾರೆ. ಅದಕ್ಕೆ ವಿರುದ್ಧವಾಗಿ ನಮ್ಮ ಭಕ್ತರೆಲ್ಲ ನಮ್ಮ ಶಿಷ್ಯ ಬೆಳಗೆಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದಾಗಿದೆ. ಈಗ ಯಾಕೆಷ್ಟು ಟಾರ್ಗೆಟ್ ಆಗೈತಿ ಇದು ಈ ಮಠ? ಏನೋ ತಮ್ಮ ವಿಚಾರ ಅವರು ತಿಳುವಳಿಕೆ ಮಟ್ಟ ಏನೋ ಕೊರತೆ ಇರ್ಬೋದು ಅಥವಾ ಅವ್ರಿಗೆ ಏನಾರು ಹಂಗೆ ಅನಿಸಿರ್ಬೋದು, ಅದಕ್ಕಾಗಿ ಅವ್ರ ರೀತಿ ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ನಮ್ಮ ಬಗ್ಗೆ ಅವ್ರಿಗೆ ದ್ವೇಷ ಇಲ್ಲ, ಅವ್ರ ಬಗ್ಗೆ ನಮಗೂ ದ್ವೇಷ ಇಲ್ಲ. ಏನು ಹೇಳ್ಕೊಡ್ತೀರಿ ಇವಾಗ ನಿಮ್ಮ ಅವ್ರ ಸಮಾಜನೇ ಹೇಳ್ತದೆ ಇದಕ್ಕೆಲ್ಲ ಉತ್ತರ, ಸದ್ಭಕ್ತರೆಲ್ಲ ಹೇಳ್ತಾರೆ. ಯಾಕೆ ಅಜ್ಜರ ಟಾರ್ಗೆಟ್ ಅದು ಹಿಂಗೆ? ಏನೋ ಅವ್ರ ವಿಚಾರ ಏನೋ ಗೊತ್ತಿಲ್ಲ ನನಗೆ, ಅವ್ರ ವಿಚಾರ ಹೆಂಗದೋ ಗೊತ್ತಿಲ್ಲ. ಅದು ಇಲ್ಲ ಸದ್ಭಕ್ತರ ಉತ್ತರ ಕೊಟ್ಟಿದ್ದಾರಲ್ಲ. ಇವಾಗ ಅಜ್ಜರು ಆಸ್ತಿ ಎಲ್ಲ ಮಾಡ್ಕೊಂಡಿದ್ದಾರೆ, ಯಾವ ಅದಕ್ಕೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ನ್ಯಾಯಯುತವಾಗೇ ಇದೆ, ಎಲ್ಲ ಸ್ಪಷ್ಟವಾಗಿದೆ. ಬೇಕಾದ ದಾಖಲೆ ಸಮೇತವಾಗಿ ನಮ್ಮ ಭಕ್ತರೆಲ್ಲ ತೋರ್ಸಕ್ತಾ ಇರೋದು. ಈ ಭಾಗದಲ್ಲಿ ಅತಿ ದೊಡ್ಡ ಮಠ ಅಂದ್ರೆ ಹೌದು ಹೌದು ಈ ಮಠ, ಸತ್ಯ. ಅದ್ರ ಸಂಬಂಧ ಟಾರ್ಗೆಟ್ ಆತ ಇದು ಮಠ. ಹಾಂ, ಸ್ವಲ್ಪ ಬೆಳವಣಿಗೆಯನ್ನು ವಿಚಾರ ಮಾಡಿ ಆ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಪಟ್ಟಾಭಿಷೇಕ ಯಾರು? ಅದ ಭಕ್ತರಿದ್ದಾರೆ ಅವರೆಲ್ಲ, ಮತ್ತು ಪಂಚಪೀಠಾಧೀಶರಿದ್ದಾರೆ ಅವರೆಲ್ಲರೂ ಕೂಡ ಏನು ನಿರ್ಣಯ ತಗೊತಾರೆ ಸನ್ನಿಧಿಯವರು ಆದೇಶ ಮಾಡಿದ್ದಾರೆ. ಈಗ ಅಲ್ಲಿ ಪಂಚಪೀಠಾಧೀಶರು ಈಗ ಸುಮಾರು ಹಿಂದೆ ದಿವಸ ನಮ್ಮೆಲ್ಲ ಸದ್ಭಕ್ತರು ಕರ್ಕೊಂಡು ಸನ್ನಿಧಿಯವರು ಭೇಟಿ ಆದಾಗ ಪಂಚಪೀಠಾಧೀಶ ಭೇಟಿ ಆದಾಗ ಅವರು ಇಂಥ ಮಾಡಿ ಅಂತ ತಿಳ್ಕೊಂಡು ಆದೇಶ ಮಾಡಿದ್ದಾರೆ. ಆ ಪ್ರಕಾರ ನಮ್ಮೆಲ್ಲ ಭಕ್ತರಿಗೆ ಗೊತ್ತಿದೆ ವಿಷಯ. ಅವ್ರನ್ನ ಮಾಡಬೇಕು ಮುಂದಿನ ಉತ್ತರಾಧಿಕಾರಿ ಅಂತ ಒಂದು ನಿರ್ಣಯ ಮಾಡಿದ್ದಾರೆ. ಉತ್ತರಾಧಿಕಾರಿ ಆದೇಶ ಆದಾಗ ಈ ರೀತಿ ಆರೋಪಗಳು ಯಾಕೆ ಬರಾಕಂತವು ಅಜ್ಜರ ಮೇಲೆ ಅಂತ ಗೊತ್ತಾಗ್ತಾರೆ. ಅದು ಅವ್ರಿಗೆ ಬಿಟ್ಟು ವಿಷಯ, ಅದೇನು ನನಗೆ ಗೊತ್ತಿಲ್ಲ, ಯಾವ ವಿಚಾರ ಮಾಡಕತ್ತಾರೋ ಗೊತ್ತಿಲ್ಲ. ನಿಮ್ಮ ಮೇಲೇನೆ ಡೈರೆಕ್ಟ್ ಆಗಿ ಆರೋಪ ಅದು ಮಾಡ್ತಾರೆ. ಅವ್ರು ಯಾವ ಒಂದು ಉದ್ದೇಶ ಇಟ್ಟು ಮಾಡ್ತಾರೋ ಅಲ್ಲೋ ಗೊತ್ತಿಲ್ಲ, ಏನು ಅವ್ರ ವಿಚಾರ ಅವ್ರಿಗೆ ಬಿಟ್ಟು ವಿಷಯ. ಅದು ಯಾಕೆ ಇವಾಗ ಟಾರ್ಗೆಟ್? ಇಷ್ಟು ದಿನ ಎಲ್ಲಾರ್ದು 1982 ಅದು ಅವ್ರ ತಿಳುವಳಿಕೆ ಮಟ್ಟ ಏನೈತೆ ಗೊತ್ತಿಲ್ಲ ನನಗೆ. ಅದು ಯಾವ ಕಾರಣಕ್ಕಾಗಿ ಹಂಗೆ ಹೇಳ್ತಾರೋ ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಪಂಚಗ್ರಹ ಹಿರೇಮಠದಲ್ಲಿ ಈಗ ವಿವಾದ, ಸಂಬಂಧಿಯನ್ನೇ ಉತ್ತರಾಧಿಕಾರಿ ಮಾಡಿರೋ ಅಂತ ವಿಷಯವನ್ನ ಮುಂದಿಟ್ಕೊಂಡು ಇಡೀ ಮಠದ ಆಸ್ತಿ ವ್ಯವಹಾರಗಳು ಆಗಿರುವಂಥ ಅವ್ಯವಹಾರಗಳು ಎಲ್ಲವನ್ನ ಕೂಡ ಮಠದ ಸದ್ಭಕ್ತರು ಮಾಡ್ತಾ ಇರುವಂಥದ್ದು. ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ಮಧುಸೂದನ್ ಓರ್ವ ಸ್ವಾಮೀಜಿ ಆಗ್ಬೇಕಾದ್ರೆ, ಓರ್ವ ಸಮಾಜದ ಗುರು ಆಗ್ಬೇಕಾದ್ರೆ ಸರ್ವಸಂಘ ಪರಿತ್ಯಾಗಿ ಆಗಿರ್ಬೇಕು, ಪೂರ್ವಾಶ್ರಮದ ನಂಟನ್ನ ಸಂಪೂರ್ಣವಾಗಿ ಕಡಿತಗೊಳಿಸಬೇಕು ಅನ್ನುವಂತ ನಿಯಮ ಈ ಮಠಗಳಲ್ಲಿ, ಈ ಆಶ್ರಮಗಳಲ್ಲಿ ಕಂಡು ಬರ್ತದೆ. ಆದ್ರೆ ವಿಚಿತ್ರ ನೋಡಿ, ಇಲ್ಲಿ ಈಗಿರುವಂತಹ ಪೀಠಾಧಿಪತಿ ಸಿದ್ದೇಶ್ವರ ಶ್ರೀಗಳು ತಮ್ಮ ಸಹೋದರನ ಮಗ ವೀರಬಸವ ದೇವರನ್ನೇ ಈ ಮಠಕ್ಕೆ ಮುಂದಿನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದೇ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕೆಲವು ಭಕ್ತರು ಮಾಡ್ತಾ ಇರುವಂತ ಆರೋಪದ ಪ್ರಕಾರ ಈಗಿರುವಂತ ಪೀಠಾಧಿಪತಿ ಆಗಿರುವಂತಹ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು ಮಠದ ಆಸ್ತಿಯನ್ನ ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡಿದ್ದಾರೆ, ಬೇಕಾಬಿಟ್ಟಿಯಾಗಿ ಹಂಚಿದ್ದಾರೆ, ಪರಭಾರೆ ಮಾಡಿದ್ದಾರೆ. ಇನ್ನ ಇವರ ಸಹೋದರನ್ನೇ ಈ ಪೀಠಕ್ಕೆ ತೆಗೆದುಕೊಂಡು ಬಿಟ್ರೆ ಮಠ ಅಧೋಗತಿಗೆ ಹೋಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರ ಸಹೋದರ ಮಗ ವೀರಬಸವ ದೇವರನ್ನ ಈ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಬಾರದು ಅನ್ನುವಂಥದ್ದು ಈ ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇರುವಂತ ಒಂದು ಭಕ್ತರ ಗುಂಪಿನ ವಾದ. ಇದನ್ನೇ ವಿರೋಧಿಸಿ ಈ ಹಿಂದೆ ಆ ಭಕ್ತರ ಗುಂಪು ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದಿದೆ. ಹೇಗಾದ್ರೂ ಮಾಡಿ ಈ ಪ್ರಕ್ರಿಯೆಯನ್ನ ತಡಿಬೇಕು ಅನ್ನುವಂಥದ್ದು ಅವರ ಇಚ್ಛೆ. ಆದ್ರೆ ಮಠದಲ್ಲಿ ಇನ್ನೊಂದು ಗುಂಪು ಸೃಷ್ಟಿಯಾಗಿದೆ ಇದಕ್ಕೆ ತದ್ವಿರುದ್ಧ. ಅಂದ್ರೆ
ಈಗಿರುವಂತ ಸಿದ್ದೇಶ್ವರ ಶ್ರೀಗಳು ಮಠದ ಅಭಿವೃದ್ಧಿಗೆ, ಮಠದ ಶ್ರೇಯೋಭಿವೃದ್ಧಿಗೆ, ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಮಠದ ಆಸ್ತಿ, ಆ ಟೆನೆಂಟ್ ಅಲ್ಲಿ ಹೋದಂತ ಬಹುತೇಕ ಆಸ್ತಿಗಳನ್ನ ಮಠಕ್ಕೆ ವಾಪಸ್ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ಸಾರ್ವಜನಿಕ ಕೆಲಸಗಳಿಗೆ ಮಠದ ಆಸ್ತಿಯನ್ನ ಕೊಟ್ಟಿದ್ದಾರೆ. ಮಠ ಇರೋದು ಸಾರ್ವಜನಿಕರ ಉದ್ದೇಶಕ್ಕೆ, ಸಾರ್ವಜನಿಕರಿಗೆ ಸರ್ವತೋಮುಖ ಬೆಳವಣಿಗೆಗೆ. ಹಾಗಾಗಿ ಮಠವನ್ನ ಆಸ್ತಿಯನ್ನ ಸಾರ್ವಜನಿಕರಿಗೆ ಬಳಕೆ ಕೊಟ್ಟಿದ್ದಾರೆ. ಅದಲ್ಲದೆ ಮಠಕ್ಕೆ ಆದಾಯವನ್ನ ಹೆಚ್ಚಿಸಿದ್ದಾರೆ. ಸಿದ್ದೇಶ್ವರ ಶ್ರೀಗಳು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಪೀಠಕ್ಕೆ ಅಪಮಾನ ಆಗುವಂತ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಮಠದ ಇನ್ನೊಂದು ಭಕ್ತರ ಗುಂಪು ಹೇಳ್ತಾ ಇರುವಂತದ್ದು. ಇದರ ನಡುವೆ ಏನು ಈ ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇರುವಂತ ಒಂದು ಗುಂಪು ನಮ್ಮ ಮಠಕ್ಕೆ ಉನ್ನತ ಶಿಕ್ಷಣವನ್ನ ಪಡೆದಂತವರು ಪೀಠಾಧಿಪತಿಯಾಗಿ ಬರಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಈಗಾಗಲೇ ಏನು ಉತ್ತರಾಧಿಕಾರಿಯಾಗಿ ನೇಮಕ ಆಗಿರುವಂತ ಏನು ಸ್ವಾಮೀಜಿ ಇದ್ದಾರೆ, ಅವರು MA ಸಂಸ್ಕೃತ ಮಾಡಿದ್ದಾರೆ, ಕಾಶಿ ಪೀಠದಲ್ಲಿ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಇವರೇ ಸೂಕ್ತ ಅಂತೇಳಿ ಮಠದ ಮತ್ತೊಂದು ಭಕ್ತರ ಗುಂಪು ಈಗ ಹೇಳ್ತಾ ಇರುವಂತ ಏನು ಸಿದ್ದೇಶ್ವರ ಶ್ರೀಗಳ ವಿರುದ್ಧ ಯಾವ್ಯಾವ ಭಕ್ತರು ಆರೋಪ ಮಾಡ್ತಾ ಇದಾರಲ್ಲ, ಅವಕ್ಕೆಲ್ಲವಕ್ಕೂ ಕೂಡ ಮಠದ ಶ್ರೀಗಳ ಪರವಾಗಿರುವಂತ ಒಂದು ಗುಂಪು ಸ್ಪಷ್ಟನೆಯನ್ನು ನೀಡಿದೆ, ಕೌಂಟರ್ ನೀಡಿದೆ. ಇವರನ್ನ ಸಮಾಜ ಘಾತಕ ಶಕ್ತಿಗಳು ಅಂತ ಬಿಂಬಿಸ್ತಾ ಇದೆ ಮಠದ ಪರವಾಗಿರುವಂತ ಗುಂಪು. ಈ ಪರ ವಿರೋಧದ ನಡುವೆನೆ ಉತ್ತರಾಧಿಕಾರಿ ಆಯ್ಕೆ ನಿನ್ನೆ ನಡೆದು ಹೋಯ್ತು. ಏಪ್ರಿಲ್ ನಲ್ಲಿ ಅವರ ಪಟ್ಟಾಭಿಷೇಕ ಮಾಡೋದಾಗಿ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ನವಲಗುಂದ ಪಟ್ಟಣದಲ್ಲಿ ಪಂಚಗ್ರಾಹ ಹಿರೇಮಠದಿಂದ ತಹಸೀಲ್ದಾರ್ ಕಚೇರಿವರೆಗೂ ಮೆರವಣಿಗೆ ಮಾಡಿ ಯಾರು ಮಠದ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೋ, ಆ ಶ್ರೀಗಳ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೋ, ಈ ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇದ್ದಾರೋ, ಇಂತಹ ಸಮಾಜ ಘಾತಕ ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ತಹಸೀಲ್ದಾರ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪರ ವಿರೋಧದ ನಡುವೆ ಉತ್ತರಾಧಿಕಾರಿ ಆಯ್ಕೆ ನಡೆದಿದೆ. ಏಪ್ರಿಲ್ ನಲ್ಲಿ ಅವರ ಪಟ್ಟಾಭಿಷೇಕ ಅನ್ನುವಂಥದ್ದನ್ನು ನಿನ್ನೆ ಘೋಷಣೆ ಮಾಡಿರುವಂತದ್ದು ಮಧುಸೂದನ್.